ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗಿದೆ. LKG ವಿದ್ಯಾರ್ಥಿನಿ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಟಾಡಿಸಿ ಗಾಯಗೊಳಿಸಿವೆ. ಬೆನ್ನು, ಹೊಟ್ಟೆ, ಕೈ, ಕಾಲು ಎಲ್ಲಂದರಲ್ಲಿ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಸೊ ಹಾಗಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಬೀದಿ ನಾಯಿಗಳನ್ನ ನಿಯಂತ್ರಿಸುವಲ್ಲಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಆಕ್ರೋಶದ ಮಾತುಗಳ ಜೊತೆಗೆ ಆ ಬಾಲಕಿಗೆ ಸೂಕ್ತವಾದಂತಹ ಚಿಕಿತ್ಸೆಯ ವೆಚ್ಚವನ್ನು ಕೂಡ ಅಧಿಕಾರಿಗಳೇ ನಿರ್ವಹಿಸಬೇಕಂತಕ್ಕಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಮಕ್ಕಳ ಮೇಲೆ ಒಂದು ನಾಯಿ ಕಡಿತ ಆದಂತಹ ಘಟನೆಯು ಕೂಡ ಸಾಕಷ್ಟು ಸುದ್ದಿಗಳು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿವೆ. ಜೊತೆಗೇನಂತಂದ್ರೆ ಇವತ್ತು ಬೆಳಗ್ಗೆ ಬಾಲಕಿಯ ಮೇಲೆ ಬೀದಿ ನಾಯಿಗಳು ಕೂಡ ಎರಗಿ ಸಾಕಷ್ಟು ಗುಂಪುಗೂಡಿ ಒಂದು ನಾಯಿಗಳು ಕಚ್ಚಿ ಗಾಯಗೊಳಿಸುವಂತಹ ಘಟನೆಯು ಕೂಡ ಬಾಗಲಕೋಟೆಯ ವಿದ್ಯಾಗಿರಿಯ ಒಂದು ಬಡಾವಣೆಯಲ್ಲಿ ನಡೆದಿದೆ. ಬಾಲಕಿ ಈಗಾಗಲೇ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತಹ ದೃಶ್ಯವೂ ಕೂಡ ಕಾಣ್ತಾ ಇದ್ದೀವಿ. ಯಾಕಂತಂದ್ರೆ ಬಾಲಕಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಾಗ ಬಾಲಕಿ ಚಿಕ್ಕ ಮಗುವಾಗಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಅಸಹಾಯಕಳಾಗಿ ಆ ನಾಯಿಗಳು ಕೂಡ ಸಾಕಷ್ಟು ಗಾಯಗೊಳಿಸಿದಂತಹ ಘಟನೆ ಕೂಡ ನಡೆದಿದೆ. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಏನಂತಂದ್ರೆ ಬಾಗಲಕೋಟೆ ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಜನರು ಕೂಡ ರೋಷಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬೀದಿ ನಾಯಿಗಳಿಂದ ಸಾಕಷ್ಟು ಜನರಿಗೆ ಕಡಿತಗಳಾಗಿ ಸಾವು ನೋವುಗಳು ಕೂಡ ಸಾಕಷ್ಟು ಸಂಭವಿಸಿವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಾಲಕಿಯ ತಂದೆ ಕೂಡ ಆ ಒಂದು ಜಾಗಕ್ಕೆ ಹೋಗಿ ಆ ನಾಯಿಗಳನ್ನು ಓಡಿಸಿ ಮಗುವನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಈಗ ನಮ್ಮ ಜೊತೆಗೆ ಆ ಬಾಲಕಿಯ ತಂದೆ ಇದ್ದಾರೆ. ಯಾವ ರೀತಿ ಘಟನೆ ಆಯ್ತು ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಹೆಂಗಾಯ್ತ್ರಿ? ಮಗು ಸಾಲಿಗೆ ಹೊಂಟಿತ್ತು ಅಥವಾ ಹೋಗ್ಬೇಕಾದ್ರೆ ನಾಯಿ ಏಕಾಏಕಿ ಬಂದು ಕಡ್ದಾಗ ಎಷ್ಟೊಂದು ಮಗು ಅಲ್ಲಿ ಚೀರಾಡುವಂತ ಕೆಲಸ ಆಯ್ತು ಅಥವಾ ನೀವು ಅವ್ರ ಜೊತೆನೆ ಇದ್ದ? ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಮಗಳು ಇಲ್ಲಿ ಸಾಲಿಯಿಂದ ಬರ್ತಿಲ್ಲ ಸರ್. ದಿವಸ ಬರ್ತಿದ್ರಿ. ಶನಿವಾರ ದಿನ ಹಾಪಡೆ ಜಲ್ದಿ ಬಿಟ್ಟಿದ್ರಿ. ಆದ ಕಾರಣ ನಾನು ಮಗಳನ್ನ ಕರ್ಕೊಂಡ್ ಬರೋಷ್ಟೊತ್ತಿಗೆ ಮಗಳು ಅಲ್ಲಿ ಬರ್ತಾ ಇದ್ರೆ ಅಷ್ಟೊತ್ತಿಗೆ ಬೀದಿ ನಾಯಿಗಳು ಒಂದು 5ಕ್ಕೂ ಹೆಚ್ಚು ನಾಯಿಗಳು ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ ತಕ್ಷಣ ಬಂದು ಕಚ್ಚೋದು ಜೋರಾಗಿ ಸೌಂಡ್ ಮಾಡ್ತಿದ್ರಿ. ಅವಾಗ ನಾವು ಹೋದ್ವಿ. ಸ್ಥಳೀಯರು ನಾವು ಕುಡಿಕೆ ಹೋಗಿ ಮಗಳನ್ನ ಕರ್ಕೊಂಡ್ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಸರ್. ಅತಿ ಹೆಚ್ಚು ಇಲ್ಲಿ ವಿದ್ಯಾಗಿರಿಯಲ್ಲಿ ನಾನ್ ವೆಜ್ ಅಂಗಡಿಗಳಾಗಿರೋದ್ರಿಂದ ನಾಯಿ ನೈಟು ಮತ್ತು ಹಗಲತ್ತು 2 ವೀಲರ್ಗೆಲ್ಲ ಅಟ್ಯಾಕ್ ಮಾಡ್ತಾವ್ರಿ. ಸಾಕಷ್ಟು ಬಾರಿ ಮುನ್ಸಿಪಾಲಿಟಿಗೂ ಕೂಡ ಲೆಟರ್ ಕೊಟ್ಟಿದೀವಿ. ನಾವು ಕೂಡ ಸ್ಥಳೀಯರು 4-5 ಜನಕ್ಕೂ ಕಡ್ದವ್ರಿ. ನಮ್ಮ ಮಗಳಿಗೆ ಕಡೆಗಿಂತ ಮೊದಲು ಮುಂಚಿತವಾಗಿ 3-4 ಮಂದಿ ಕಡ್ದ. ನಾನೇ ಮುನ್ಸಿಪಾಲಿಟಿಯವರಿಗೂ ಕೂಡ ಹೇಳಿದ್ದೀನಿ, ತಿಳಿಸಿದ್ದೀನಿ. ಇಲ್ಲಿ ನಾನ್ ವೆಜ್ ನಿನ್ನೆ ನೈಟ್ 2 ವೀಲರ್ ಬಿದ್ದಿ ಕೆಲಸ ಗಾಯಗೊಂಡನ್ರಿ. ಈ ತರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಮಗಳನ್ನ ತೋರಿಸಿಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಡಾಕ್ಟರ್ ಏನ್ ಹೇಳಿದ್ರು? ಅದೇ ಅವ್ರು ಹೇಳಿದಾರೆ ಸರ್, ಇವತ್ತು ಮತ್ತು ನಾಳೆ ಒಂದ್ ದಿವಸ ಬಿಟ್ಟು ನಾಡ್ದ ಬನ್ನಿ, ಗಾಯಗಳೆಲ್ಲ ಫಸ್ಟ್ ಏಡ್ ಮಾಡಿ ಇದೆಲ್ಲ ಕೊಟ್ಟಿದ್ದಾರೆ ಸರ್, ಔಷಧಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸರ್. ಇಂಜೆಕ್ಷನ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಇಂಜೆಕ್ಷನ್ ಕೂಡ ಮಾಡಿದ್ದಾರೆ. ಮತ್ತು ಬರ್ಲಿಕ್ಕೆ ಅವ್ರಿಗೆ ಡೇಟ್ ಹಾಕಿ ಕೊಟ್ಟಿದ್ದಾರೆ. ಆ ಡೇಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಸರ್. ಓಕೆ ಓಕೆ. ಈ ರೀತಿ ಬೇರೆ ಬೇರೆ ಮಕ್ಕಳ ಜೊತೆಗೆ ಹೋಗ್ಬೇಕಾದ್ರೆ ಇದೇ ರೀತಿಯಾಗಿ ದಾಳಿ ಸಾಕಷ್ಟು ಮಾಡಿವೆ. ಸಾಕಷ್ಟು ಸಾರಿ ಮಾಡಿ. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ನಗರಸಭಾದಲ್ಲಿ ಒಂದ್ ಹೇಳು ಸರ್, ಶೀಘ್ರವೇ ಒಂದು ಹಿಡಿಯುವಂತ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ತಾವು ಕೈಗೊಂಡು ಪಾಲ್ಗೊಂಡು ಬೇಗನೆ ಹಿಡ್ಕೊಂಡು ಹೋಗ್ಬೇಕಂದು ನಾವು ಮನವಿ ಮಾಡ್ತೀವಿ ಸರ್. ಒಟ್ಟಿನಲ್ಲಿ ಬಾಗಲಕೋಟೆ ನಗರದಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಅಂಜಿಕೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆದಷ್ಟು ಬೇಗನೆ ನಗರಸಭೆ ಅಧಿಕಾರಿಗಳು ಈ ಒಂದು ಬೀದಿ ನಾಯಿಗಳನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಕೂಡವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗಿದೆ. LKG ವಿದ್ಯಾರ್ಥಿನಿ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಟಾಡಿಸಿ ಗಾಯಗೊಳಿಸಿವೆ. ಬೆನ್ನು, ಹೊಟ್ಟೆ, ಕೈ, ಕಾಲು ಎಲ್ಲಂದರಲ್ಲಿ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಸೊ ಹಾಗಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಬೀದಿ ನಾಯಿಗಳನ್ನ ನಿಯಂತ್ರಿಸುವಲ್ಲಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಆಕ್ರೋಶದ ಮಾತುಗಳ ಜೊತೆಗೆ ಆ ಬಾಲಕಿಗೆ ಸೂಕ್ತವಾದಂತಹ ಚಿಕಿತ್ಸೆಯ ವೆಚ್ಚವನ್ನು ಕೂಡ ಅಧಿಕಾರಿಗಳೇ ನಿರ್ವಹಿಸಬೇಕಂತಕ್ಕಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಮಕ್ಕಳ ಮೇಲೆ ಒಂದು ನಾಯಿ ಕಡಿತ ಆದಂತಹ ಘಟನೆಯು ಕೂಡ
ಸಾಕಷ್ಟು ಸುದ್ದಿಗಳು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿವೆ. ಜೊತೆಗೆ ಏನಂತಂದ್ರೆ ಇವತ್ತು ಏನು ಬೆಳಗ್ಗೆ ಬಾಲಕಿಯ ಮೇಲೆ ಬೀದಿ ನಾಯಿಗಳು ಕೂಡ ಎರಗಿ ಸಾಕಷ್ಟು ಏನು ಗುಂಪುಗೂಡಿ ಒಂದು ನಾಯಿಗಳು ಕಚ್ಚಿ ಗಾಯಗೊಳಿಸಿದಂತ ಘಟನೆಯು ಕೂಡ ಬಾಗಲಕೋಟೆಯ ವಿದ್ಯಾಗಿರಿಯ ಒಂದು ಬಡಾವಣೆಯಲ್ಲಿ ನಡೆದಿದೆ. ಬಾಲಕಿ ಈಗಾಗಲೇ ಏನು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತಹ ದೃಶ್ಯವೂ ಕೂಡ ಕಾಣ್ತಾ ಇದ್ದೀವಿ. ಯಾಕಂತಂದ್ರೆ ಬಾಲಕಿ ಏನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಾಗ ಬಾಲಕಿ ಚಿಕ್ಕ ಮಗು ಆಗಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಅಸಹಾಯಕಳಾಗಿ ಆ ನಾಯಿಗಳು ಕೂಡ ಸಾಕಷ್ಟು ಗಾಯಗೊಳಿಸಿದಂತಹ ಘಟನೆ ಕೂಡ ನಡೆದಿದೆ. ಈಗಾಗಲೇ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಏನಂತಂದ್ರೆ ಬಾಗಲಕೋಟ್ ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಜನರು ಕೂಡ ರೋಷಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬೀದಿ ನಾಯಿಗಳಿಂದ ಸಾಕಷ್ಟು ಜನರಿಗೆ ಕಡಿತಗಳಾಗಿ ಸಾವು ನೋವುಗಳು ಕೂಡ ಸಾಕಷ್ಟು ಸಂಭವಿಸಿವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಾಲಕಿಯ ತಂದೆ ಕೂಡ ಆ ಒಂದು ಜಾಗಕ್ಕೆ ಹೋಗಿ ಆ ನಾಯಿಗಳನ್ನು ಓಡಿಸಿ ಮಗುವನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಈಗ ನಮ್ಮ ಜೊತೆಗೆ ಆ ಬಾಲಕಿ ತಂದೆ ಇದ್ದಾರೆ. ಯಾವ ರೀತಿ ಘಟನೆ ಆಯ್ತು ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಹೆಂಗಾಯ್ತ್ರಿ? ಏನು ಮಗು ಸಾಲಿಗೆ ಹೊಂಟಿತ್ತು ಅಥವಾ ಹೋಗ್ಬೇಕಾದ್ರೆ ನಾಯಿ ಏಕಾಏಕಿ ಬಂದು ಕಡ್ದಾಗ ಎಷ್ಟೊಂದು ಮಗು ಅಲ್ಲಿ ಚೀರಾಡುವಂತ ಕೆಲಸ ಆಯ್ತು ಅಥವಾ ನೀವು ಅವ್ರ ಜೊತೆನೆ ಇದ್ದ? ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಮಗಳು ಇಲ್ಲಿ ಸಾಲಿಯಿಂದ ಬರ್ತಿಲ್ಲ ಸರ್. ದಿವಸ ಬರ್ತಿದ್ರು. ಶನಿವಾರ ದಿನ ಹಾಪಡೆ ಜಲ್ದಿ ಬಿಟ್ಟಿದ್ರಿ. ಆದ ಕಾರಣ ನಾನು ಮಗಳನ್ನ ಕರ್ಕೊಂಡ್ ಬರೋಷ್ಟೊತ್ತಿಗೆ ಮಗಳು ಅಲ್ಲಿ ಬರ್ತಾ ಇದ್ರೆ ಅಷ್ಟೊತ್ತಿಗೆ ಬೀದಿ ನಾಯಿಗಳು ಒಂದು 5ಕ್ಕೂ ಹೆಚ್ಚು ನಾಯಿಗಳು ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ ತಕ್ಷಣ ಬಂದು ಕಚ್ಚ ಜೋರಾಗಿ ಸೌಂಡ್ ಮಾಡ್ತಿದ್ರು. ಅವಾಗ ನಾವು ಹೋದ್ವಿ, ಸ್ಥಳೀಯರು ನಾವು ಕುಡಿಕೆಸ್ ಹೋಗಿ ಮಗಳನ್ನ ಕರ್ಕೊಂಡ್ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಸರ್. ಅತಿ ಹೆಚ್ಚು ಇಲ್ಲಿ ವಿದ್ಯಾಗಿರಿಯಲ್ಲಿ ನಾನ್ ವೆಜ್ ಅಂಗಡಿಗಳಾಗಿರೋದ್ರಿಂದ ನಾಯಿ ನೈಟು ಮತ್ತು ಹಗಲತ್ತು 2 ವೀಲರ್ಗೆಲ್ಲ ಅಟ್ಯಾಕ್ ಮಾಡ್ತಾವ್ರಿ. ಸಾಕಷ್ಟು ಬಾರಿ ಮುನ್ಸಿಪಾಲಿಟಿಗೂ ಕೂಡ ಲೆಟರ್ ಕೊಟ್ಟಿದೀವಿ. ನಾವು ಕೂಡ ಸ್ಥಳೀಯರು 4-5 ಜನಕ್ಕೂ ಕಳೆದವ್ರಿ. ನಮ್ಮ ಮಗಳಿಗೆ ಕಡೆಗಿಂತ ಮೊದಲು ಮುಂಚಿತವಾಗಿ 3-4 ಮಂದಿ ಕಳೆದ. ನಾನೇ ಮುನ್ಸಿಪಾಲಿಟಿ ಅವರಿಗೂ ಕೂಡ ಹೇಳಿದ್ದೀನಿ, ತಿಳಿಸಿದ್ದೀನಿ. ಇಲ್ಲಿ ನಾನ್ ವೆಜ್ ನಿನ್ನೆ ನೈಟ್ 2 ವೀಲರ್ ಬಿದ್ದಿ ಕೆಲಸ ಗಾಯಗೊಂಡ್ರಿ. ಈ ತರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಮಗಳನ್ನ ತೋರಿಸಿಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಡಾಕ್ಟರ್ ಏನ್ ಹೇಳಿದ್ರು? ಅದೇ ಅವ್ರು ಹೇಳಿದಾರೆ ಸರ್, ಇವತ್ತು ಮತ್ತು ನಾಳೆ ಒಂದ್ ದಿವಸ ಬಿಟ್ಟು ನಾಡ್ದ ಬನ್ನಿ, ಗಾಯಗಳೆಲ್ಲ ಫಸ್ಟ್ ಏಡ್ ಮಾಡಿ ಇದೆಲ್ಲ ಕೊಟ್ಟಿದ್ದಾರೆ ಸರ್, ಔಷಧಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸರ್. ಇಂಜೆಕ್ಷನ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಇಂಜೆಕ್ಷನ್ ಕೂಡ ಮಾಡಿದ್ದಾರೆ ಮತ್ತು ಬರ್ಲಿಕ್ಕೆ ಅವ್ರಿಗೆ ಡೇಟ್ ಹಾಕಿ ಕೊಟ್ಟಿದ್ದಾರೆ. ಆ ಡೇಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಸರ್. ಓಕೆ ಓಕೆ. ಈ ರೀತಿ ಮಕ್ಕಳ ಬೇರೆ ಬೇರೆ ಮಕ್ಕಳ ಜೊತೆಗೆ ಹೋಗ್ಬೇಕಾದ್ರೆ ಇದೇ ರೀತಿಯಾಗಿ ದಾಳಿ ಸಾಕಷ್ಟು ಮಾಡಿವೆ. ಸಾಕಷ್ಟು ಸಾರಿ ಮಾಡಿ. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ನಗರಸಭಾದಲ್ಲಿ ಒಂದ್ ಹೇಳು ಸರ್, ಶೀಘ್ರವೇ ಅವಕ್ಕೊಂದು ಹಿಡಿಯುವಂತ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ತಾವು ಕೈಗೊಂಡು ಪಾಲ್ಗೊಂಡು ಬೇಗನೆ ಹಿಡ್ಕೊಂಡು ಹೋಗ್ಬೇಕಂದು ನಾವು ಮನವಿ ಮಾಡ್ತೀವಿ. ಒಟ್ಟಿನಲ್ಲಿ ಬಾಗಲಕೋಟ್ ನಗರದಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಏನು ಅಂಜಿಕೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆದಷ್ಟು ಬೇಗನೆ ನಗರಸಭೆ ಅಧಿಕಾರಿಗಳು ಈ ಒಂದು ಬೀದಿ ನಾಯಿಗಳನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಕೂಡವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗಿದೆ. LKG ವಿದ್ಯಾರ್ಥಿನಿ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಟಾಡಿಸಿ ಗಾಯಗೊಳಿಸಿವೆ. ಬೆನ್ನು, ಹೊಟ್ಟೆ, ಕೈ, ಕಾಲು ಎಲ್ಲಂದರಲ್ಲಿ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಸೊ ಹಾಗಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಬೀದಿ ನಾಯಿಗಳನ್ನ ನಿಯಂತ್ರಿಸುವಲ್ಲಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಆಕ್ರೋಶದ ಮಾತುಗಳ ಜೊತೆಗೆ ಆ ಬಾಲಕಿಗೆ ಸೂಕ್ತವಾದಂತಹ ಚಿಕಿತ್ಸೆಯ ವೆಚ್ಚವನ್ನು ಕೂಡ ಅಧಿಕಾರಿಗಳೇ ನಿರ್ವಹಿಸಬೇಕಂತಕ್ಕಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಮಕ್ಕಳ ಮೇಲೆ ಒಂದು ನಾಯಿ ಕಡಿತ ಆದಂತಹ ಘಟನೆಯು ಕೂಡ ಸಾಕಷ್ಟು ಸುದ್ದಿಗಳು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿವೆ. ಜೊತೆಗೆ ಏನಂತಂದ್ರೆ ಇವತ್ತು ಏನು ಬೆಳಗ್ಗೆ ಬಾಲಕಿಯ ಮೇಲೆ ಬೀದಿ ನಾಯಿಗಳು ಕೂಡ ಎರಗಿ ಸಾಕಷ್ಟು ಏನು ಗುಂಪುಗೂಡಿ ಒಂದು ನಾಯಿಗಳು ಕಚ್ಚಿ ಗಾಯಗೊಳಿಸಿದಂತಹ ಘಟನೆಯು ಕೂಡ ಬಾಗಲಕೋಟೆಯ ವಿದ್ಯಾಗಿರಿಯ ಒಂದು ಬಡಾವಣೆಯಲ್ಲಿ ನಡೆದಿದೆ. ಬಾಲಕಿ ಈಗಾಗಲೇ ಏನು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತಹ ದೃಶ್ಯವೂ ಕೂಡ ಕಾಣ್ತಾ ಇದ್ದೀವಿ. ಯಾಕಂತಂದ್ರೆ ಬಾಲಕಿ ಏನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಒಂದು ಘಟನೆ ನಡೆದಾಗ ಬಾಲಕಿ ಚಿಕ್ಕ ಮಗು ಆಗಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಅಸಹಾಯಕಳಾಗಿ ಆ ನಾಯಿಗಳು ಕೂಡ ಸಾಕಷ್ಟು ಗಾಯಗೊಳಿಸಿದಂತಹ ಘಟನೆ ಕೂಡ ನಡೆದಿದೆ. ಈಗಾಗಲೇ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬಂದು ಒಂದು ವಿಶ್ರಾಂತಿ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಏನಂತಂದ್ರೆ ಬಾಗಲಕೋಟ್ ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ಜನರು ಕೂಡ ರೋಷಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬೀದಿ ನಾಯಿಗಳಿಂದ ಸಾಕಷ್ಟು ಜನರಿಗೆ ಕಡಿತಗಳಾಗಿ ಸಾವು ನೋವುಗಳು ಕೂಡ ಸಾಕಷ್ಟು ಸಂಭವಿಸಿವೆ. ಈ ನಿಟ್ಟಿನಲ್ಲಿ
ಒಟ್ಟಿನಲ್ಲಿ ಈಗಾಗಲೇ ಬಾಲಕಿಯ ತಂದೆ ಕೂಡ ಆ ಒಂದು ಜಾಗಕ್ಕೆ ಹೋಗಿ ಆ ನಾಯಿಗಳನ್ನ ಓಡಿಸಿ ಮಗುವನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಈಗ ನಮ್ಮ ಜೊತೆಗೆ ಆ ಬಾಲಕಿಯ ತಂದೆ ಇದ್ದಾರೆ. ಯಾವ ರೀತಿ ಘಟನೆ ಆಯ್ತು ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಹೆಂಗಾಯ್ತ್ರಿ? ಏನು ಮಗು ಸಾಲಿ ಹೊಂಟಿತ್ತು ಅಥವಾ ಹೋಗ್ಬೇಕಾದ್ರೆ ನಾಯಿ ಏಕಾಏಕಿ ಬಂದು ಕಡ್ದಾಗ ಎಷ್ಟೊಂದು ಮಗು ಅಲ್ಲಿ ಚೀರಾಡುವಂತ ಕೆಲಸ ಆಯ್ತು ಅಥವಾ ನೀವು ಅವ್ರ ಜೊತೆನೆ ಇದ್ದ? ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಮಗಳು ಇಲ್ಲಿ ಸಾಲಿಯಿಂದ ಬರ್ತಿಲ್ಲ ಸರ್. ದಿವಸ ಬರ್ತಿದ್ರಿ. ಇವತ್ತು ಶನಿವಾರ ನಿನ್ನೆ ಹಾಪಡೆ ಜಲ್ದಿ ಬಿಟ್ಟಿದ್ರಿ. ಆದ ಕಾರಣ ನಾನು ಮಗಳನ್ನ ಕರ್ಕೊಂಡ್ಬರೋಷ್ಟೊತ್ತಿಗೆ ಮಗಳು ಅಲ್ಲಿ ಬರ್ತಾ ಇದ್ರೆ ಅಷ್ಟೊತ್ತಿಗೆ ಬೀದಿ ನಾಯಿಗಳು ಒಂದು 5ಕ್ಕೂ ಹೆಚ್ಚು ನಾಯಿಗಳು ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ ತಕ್ಷಣ ಬಂದು ಕಚ್ಚ ಜೋರಾಗಿ ಸೌಂಡ್ ಮಾಡ್ತಿದ್ರಿ. ಅವಾಗ ನಾವು ಹೋದ್ವಿ, ಸ್ಥಳೀಯರು ನಾವು ಕುಡಿಕೆಸ್ ಹೋಗಿ ಮಗಳನ್ನ ಕರ್ಕೊಂಡ್ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಸರ್. ಅತಿ ಹೆಚ್ಚು ಇಲ್ಲಿ ವಿದ್ಯಾಗಿರಿಯಲ್ಲಿ ನಾನ್ ವೆಜ್ ಅಂಗಡಿಗಳಾಗಿರೋದ್ರಿಂದ ನಾಯಿ ನೈಟು ಮತ್ತು ಹಗಲತ್ತು 2 ವೀಲರ್ಗೆಲ್ಲ ಅಟ್ಯಾಕ್ ಮಾಡ್ತಾವ್ರಿ. ಸಾಕಷ್ಟು ಬಾರಿ ಮುನ್ಸಿಪಾಲಿಟಿಗೂ ಕೂಡ ಲೆಟರ್ ಕೊಟ್ಟಿದೀವಿ. ನಾವು ಕೂಡ ಸ್ಥಳೀಯರು 4-5 ಜನಕ್ಕೂ ಕಡ್ದವ್ರಿ. ನಮ್ಮ ಮಗಳಿಗೆ ಕಡೆಗಿಂತ ಮೊದಲು ಮುಂಚಿತವಾಗಿ 3-4 ಮಂದಿ ಕಡ್ದ. ನಾನೇ ಮುನ್ಸಿಪಾಲಿಟಿ ಅವರಿಗೂ ಕೂಡ ಹೇಳಿದ್ದೀನಿ, ತಿಳಿಸಿದ್ದೀನಿ. ಇಲ್ಲಿ ನಾನ್ ವೆಜ್ ನಿನ್ನೆ ನೈಟ್ 2 ವೀಲರ್ ಬಿದ್ದ ಕೆಲಸ ಗಾಯಗೊಂಡನ್ರಿ. ಈ ತರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಮಗಳನ್ನ ತೋರಿಸಿಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ರಿ. ಡಾಕ್ಟರ್ ಏನ್ ಹೇಳಿದ್ರು? ಅದೇ ಅವ್ರು ಹೇಳಿದಾರೆ ಸರ್, ಇವತ್ತು ಮತ್ತು ನಾಳೆ ಒಂದ್ ದಿವಸ ಬಿಟ್ಟು ನಾಡ್ದ ಬನ್ನಿ, ಗಾಯಗಳೆಲ್ಲ ಫಸ್ಟ್ ಏಡ್ ಮಾಡಿ ಇದೆಲ್ಲ ಕೊಟ್ಟಿದ್ದಾರೆ ಸರ್, ಔಷಧಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸರ್. ಇಂಜೆಕ್ಷನ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಇಂಜೆಕ್ಷನ್ ಕೂಡ ಮಾಡಿದ್ದಾರೆ. ಮತ್ತು ಬರ್ಲಿಕ್ಕೆ ಅವ್ರಿಗೆ ಡೇಟ್ ಹಾಕಿ ಕೊಟ್ಟಿದ್ದಾರೆ. ಆ ಡೇಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಸರ್. ಓಕೆ ಓಕೆ. ಈ ರೀತಿ ಬೇರೆ ಬೇರೆ ಮಕ್ಕಳ ಜೊತೆಗೆ ಹೋಗ್ಬೇಕಾದ್ರೆ ಇದೇ ರೀತಿಯಾಗಿ ದಾಳಿ ಸಾಕಷ್ಟು ಮಾಡಿವೆ. ಸಾಕಷ್ಟು ಸರಿ ಮಾಡಿ. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ನಗರಸಭಾದವ್ರಿಗೆ ಒಂದ್ ಹೇಳು ಸರ್, ಶೀಘ್ರವೇ ಒಂದು ಹಿಡಿಯುವಂತ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ತಾವು ಕೈಗೊಂಡು ಪಾಲ್ಗೊಂಡು ಬೇಗನೆ ಹಿಡ್ಕೊಂಡು ಹೋಗ್ಬೇಕಂದು ನಾವು ಮನವಿ ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ಬಾಗಲಕೋಟ್ ನಗರದಾದ್ಯಂತ ಸಾಕಷ್ಟು ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಅಂಜಿಕೆಯಿಂದ ಓಡಾಡುವಂತ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆದಷ್ಟು ಬೇಗನೆ ನಗರಸಭೆ ಅಧಿಕಾರಿಗಳು ಈ ಒಂದು ಬೀದಿ ನಾಯಿಗಳನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಕೂಡವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.